ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಮಾಯಶ್ಚರೈಸರ್ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಜನ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇರ್ತೀರಾ. ಕೆಲವರಿಗೆ ಯಾವ ರೀತಿ ಮಾಯಶ್ಚರೈಸರ್ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಬೇಕು ಅನ್ನೋದು ಕನ್ಫ್ಯೂಸಲ್ಲಿ ಕೆಲವರು ಇರ್ತೀರಾ. ಆದ್ದರಿಂದ ಇವತ್ತು ಮಾಯಶ್ಚರೈಸರ್ ಬಗ್ಗೆ, ಒಂದು ಕ್ರೀಮ್ ಬಗ್ಗೆ ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಕಾಣ್ತಾ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಯಾವುದೇ ಒಂದು ಯೂಸ್ಫುಲ್ ಕಂಟೆಂಟ್ ವಿಡಿಯೋ ನಿಮಗೆ ಹಾಕಿದ್ರೂ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ಶೇರ್ ಮಾಡಿ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ನಾವು ಮಾಯಶ್ಚರೈಸರ್ನ ಯಾಕಪ್ಪ ಯೂಸ್ ಮಾಡಬೇಕು ಅಂದರೆ, ಡೇ ಟು ಡೇ ನಮ್ಮ ಸ್ಕಿನ್ ಏನಾಗುತ್ತೆ, ಒಂದು ತೇವಾಂಶನ ಕಳ್ಕೊಂಡಿರುತ್ತೆ ಮತ್ತು ಡ್ರೈ ಆಗಿರುತ್ತೆ ನಮ್ಮ ಸ್ಕಿನ್ನು. ಆದ್ದರಿಂದ ನಾವು ಸ್ಕಿನ್ಗೆ ಮಾಯಶ್ಚರೈಸರ್ ಕ್ರೀಮ್, ಜೆಲ್ ಅಥವಾ ಲೋಷನ್ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಡ್ರೈನೆಸ್ ಎಲ್ಲ ಹೋಗುತ್ತೆ. ಮತ್ತು ನಮಗೆ ಮಾಯಶ್ಚರೈಸರ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗುತ್ತೆ. ಆದ್ದರಿಂದ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಪ್ರೊಟೆಕ್ಷನ್ ಸಿಗಬೇಕು, ನಮ್ಮ ಸ್ಕಿನ್ನು ಒಂದು ತೇವಾಂಶ ಭರಿತವಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಮಾಯಶ್ಚರೈಸರು ನಮ್ಮ ಸ್ಕಿನ್ಗೆ ಅಗತ್ಯವಾಗಿರುತ್ತೆ. ನೀವು ಅನ್ಕೋಬೋದು ಕೆಲವು ಡ್ರೈ ಸ್ಕಿನ್ಗೆ ಮಾತ್ರ ಮಾಯಶ್ಚರೈಸರ್ ಯೂಸ್ ಮಾಡಬೇಕು, ಯಾಕಂದರೆ ನಮ್ಮದು ಆಯಿಲಿ ಸ್ಕಿನ್ ಇರೋರಿಗೆ ಸ್ಕಿನ್ನಲ್ಲೇ ಆಯಿಲ್ ಈ ಥರ ಇರುತ್ತೆ, ನಮ್ಮ ಸ್ಕಿನ್ ಏನು ಒಣಗಲ್ಲ, ನಾವು ಯೂಸ್ ಮಾಡೋದು ಬೇಡ ಅಂತ. ಆ ಥರದ್ದೆಲ್ಲ ತಪ್ಪು ಕಲ್ಪನೆ. ನಮಗೆ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಮಾಯಶ್ಚರೈಸರು ಸ್ಕಿನ್ಗೆ ಅವಶ್ಯಕವಾಗಿದ್ದೇ ಇರುತ್ತೆ. ಮಾಯಶ್ಚರೈಸರ್ ಯೂಸ್ ಮಾಡಲೇಬೇಕು ಎಲ್ಲ ಸ್ಕಿನ್ನವರು. ಯಾಕೆಂದರೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಏನಾಗುತ್ತೆ, ಒಂಥರ ತೇವಾಂಶ ಒಂದು ಕೂಡಿರುತ್ತೆ, ಚೆನ್ನಾಗಿ ಅನಿಸುತ್ತೆ ಸ್ಕಿನ್ನು, ಮತ್ತು ಪ್ರೊಟೆಕ್ಷನ್ ಆಗಿ ಕೆಲಸ ಮಾಡುತ್ತೆ. ಒಂದು ಸಣ್ಣ ಟ್ಯಾನ್ ಆಗಿರ್ಬೋದು, ಅವೆಲ್ಲನೂ ಒಂದು ಮಾಯಶ್ಚರೈಸರ್ ನಿಮ್ಮ ಸ್ಕಿನ್ಗೆ ಕೊಡೋದ್ರಿಂದ ಅವೆಲ್ಲನೂ ದೂರ ಆಗುತ್ತೆ. ಆದ್ದರಿಂದ ನಾವು ಎಲ್ಲ ಸ್ಕಿನ್ ಟೈಪ್ ಅವರು ಮಾಯಶ್ಚರೈಸರ್ನ ಮಸ್ಟ್ ಆ್ಯಂಡ್ ಶುಡ್ ನಾವು ಯೂಸ್ ಮಾಡಲೇಬೇಕು. ನಾವು ಒಂದು ಮಾಯಶ್ಚರೈಸರ್ ಕ್ರೀಮ್ ಅಥವಾ ಜೆಲ್ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅದನ್ನು ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕೆಲವ್ರದ್ದು ಆಯಿಲಿ ಸ್ಕಿನ್ ಇರುತ್ತೆ, ಕೆಲವ್ರದ್ದು ಡ್ರೈ, ಕೆಲವ್ರದ್ದು ಕಾಂಬಿನೇಷನ್, ನಾರ್ಮಲ್ ಸ್ಕಿನ್, ಈ ಥರ 4 ಟೈಪ್ ಆಫ್ ಸ್ಕಿನ್ ಇರುತ್ತೆ. ಈಗ ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮ್ಮ ಸ್ಕಿನ್ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಫುಲ್ಲು ಡ್ರೈ ಇದ್ದರೆ, ಫುಲ್ಲು ಒಣಗಿರೋ ಥರ ಇದ್ದರೆ ಸ್ಕಿನ್ನು ಅದು ಡ್ರೈ ಸ್ಕಿನ್ ಅಂತ ಕರಿತೀವಿ. ಸ್ವಲ್ಪ ಆಯಿಲಿ ಥರ ಇದ್ದರೆ ಅದು ಆಯಿಲ್ ಸ್ಕಿನ್ನು. ಮತ್ತು ಮೂಗು, ಇವನ್ ಗಲ್ಲ, ಹಣೆ ಇಲ್ಲೆಲ್ಲ ಏನಿರುತ್ತೆ ಒಂದು ಟೀ ಟೈಪ್ ಅಂತ ಏನು ಕರಿತೀವಿ ನಾವು, ಆ ಒಂದು ಫಾರ್ಮಲ್ಲಿ ಆಯಿಲ್ ಇರುತ್ತೆ. ಮತ್ತು ಕೆನ್ನೆ ಎಲ್ಲ ಏನಾಗುತ್ತೆ ಡ್ರೈ ಥರ ಇರುತ್ತೆ. ಇದನ್ನು ಕಾಂಬಿನೇಷನ್ ಸ್ಕಿನ್ ಅಂತ ಕರಿತೀವಿ. ಅದಕ್ಕೆ ತಕ್ಕಂಗೆ ನೀವು ಮಾಯಶ್ಚರೈಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯಿಲಿ ಸ್ಕಿನ್ ಇರೋರು ಸ್ವಲ್ಪ ಜೆಲ್ ಬೇಸ್ ಥರ ಮತ್ತು ಒಂದು ವಾಟರ್ ಬೇಸ್ ಇರುವಂಥ ಒಂದು ಮಾಯಶ್ಚರೈಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಆಯಿಲಿ ಬೇಸ್ ಇರುವಂಥ ಮಾಯಶ್ಚರೈಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ತಕ್ಕಂಗೆ ನೀವು ಮಾಯಶ್ಚರೈಸರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಮಾಯಶ್ಚರೈಸರ್ನ ನೀವೇನು ಮಾಡಬೇಕು ಅಂತಂದರೆ ಒಂದು 3 ಟೈಮ್ 4 ಟೈಮ್, ಇವಾಗ ನಾವು ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಏನು ಯೂಸ್ ಮಾಡೋದು ಬೇಡ. ನೀವು ಬೆಳಗ್ಗೆ ಎದ್ದು ಮುಖ ತೊಳೆದಾದ್ಮೇಲೆ ಒಂದು ಸಲ ಏನು ಮಾಡಿ ಮಾಯಶ್ಚರೈಸರ್ನ ಹಾಕ್ಕೊಳ್ಳಿ. ನಾವು ನೈಟ್ ಮಲ್ಕೋಬೇಕಾದ್ರೆ ಎಲ್ಲ ಫೇಸ್ ಎಲ್ಲ ವಾಶ್ ಮಾಡಾದ್ಮೇಲೆ ಒಂದು ಸಲ ಮಾಯಶ್ಚರೈಸರ್ನ ಯೂಸ್ ಮಾಡಿಕೊಂಡ್ರೆ ಸಾಕು. ಡೈಲಿ 2 ಟೈಮ್ ಇಲ್ಲ 1 ಟೈಮ್ ಯೂಸ್ ಮಾಡಿದ್ರೆ ನಮಗೆ ಸಾಕು. 2 ಟೈಮ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಮತ್ತು ನಿಮಗೆ ಒಂದು ಯಾವ ರೀತಿ ಯಾವಾಗ ಹಚ್ಕೋಬೇಕು ಅನ್ನೋದು ಒಂದು ಕನ್ಫ್ಯೂಸ್ ಇರುತ್ತೆ. ನೀವು ಮುಖ ತೊಳೆದಾದ್ಮೇಲೆ ನೀವು ಟೋನರ್ ಯೂಸ್ ಮಾಡೋರು ಏನು ಮಾಡಿ, ಫಸ್ಟು ಟೋನರ್ನ ಯೂಸ್ ಮಾಡಿ ನೆಕ್ಸ್ಟು ಮಾಯಶ್ಚರೈಸರ್ನ ಯೂಸ್ ಮಾಡ್ಕೋಬೇಕು. ಫಸ್ಟು ಮುಖನ ತೊಳಿಬೇಕು, ಕ್ಲೆನ್ಸ್ ಮಾಡಬೇಕು, ಆಮೇಲೆ ಟೋನರ್ ಯೂಸ್ ಮಾಡಿ ನೆಕ್ಸ್ಟು ಮಾಯಶ್ಚರೈಸರ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಒಂದು ಫುಲ್ ಪಿಂಪಲ್ಸು ಇರುವಂಥ ಸ್ಕಿನ್ ಅವರು ಏನು ಮಾಡಬೇಕು ಅಂದರೆ ಸಾಲಿಸಿಲಿಕ್ ಆಸಿಡ್ ಇರುವಂಥದ್ದು ಮತ್ತು ಹೈಡ್ರೋಲಾರಿಕ್ ಆಸಿಡ್ ಇರುವಂಥ ಒಂದು ಮಾಯಶ್ಚರೈಸರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಂದು ಒಂದು ಸ್ವಲ್ಪ ಆಕ್ನೆ ಬ್ರೌನ್ ಸ್ಕಿನ್ನು ಮತ್ತು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನಿವತ್ತು ಯಾವುದು ಒಂದು ಮಾಯಶ್ಚರೈಸರ್ ಜೆಲ್ನ ನಿಮ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್ಲು. ಯಾಕಂದರೆ ಇದು ಜೆಲ್ ಬೇಸಲ್ಲಿದೆ. ನಾನು ಹೇಳ್ದೆ ಈಗ ಆಲ್ರೆಡಿ ನಿಮಗೆ, ಒಂದು ಆಯಿಲಿ ಸ್ಕಿನ್ ಇರೋರು ಜೆಲ್ ಬೇಸ್ ಇರುವಂಥ ಒಂದು ಮಾಯಶ್ಚರೈಸರ್ನ ಯೂಸ್ ಮಾಡಿ ಅಂತ ನಾನು ಈ ಒಂದು ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್ ಮಾಯಶ್ಚರೈಸರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ನೋಡಿ, ನನಗೆ ಒಂದು ಪಿಂಪಲ್ ಸ್ಕಿನ್, ಆಕ್ನೆ ಬ್ರೌನ್ ಸ್ಕಿನ್ ಇರೋದ್ರಿಂದ ನೋಡಿ ಹೈಲೋನರಿಕ್ ಆಸಿಡ್ ಮತ್ತು ವಿಟಮಿನ್ ಇ ಇರೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬರುತ್ತೆ ಒಳಗಡೆ. ನೋಡಿ, ಒಂದು ಸ್ಕೈ ಬ್ಲೂ ಥರ ಬರುತ್ತೆ ಕಲರು. ನೋಡಿ, ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ನೋಡಿ. ಈ ಥರ ನೀವು ಹಚ್ಬೇಕಾದ್ರೆ ಡಾಟ್ ಥರ ನಿಮ್ಮ ಸ್ಕಿನ್ಗೆ ಹಾಕ್ಕೊಂಡು ನೋಡಿ, ಈ ಥರ ಡಾಟ್ ಥರ ಹಾಕ್ಕೊಂಡು ನೀವೇನು ಮಾಡಬೇಕು, ನೀಟಾಗಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಯಿತು ಅಂತ ನೀವೇ ನೋಡ್ತಾ ಇರ್ಬೋದು. ಇದು ಒಂದು ಆಯಿಲಿ ಸ್ಕಿನ್ ಟೈಪ್ ಇರೋರಿಗೆ ತುಂಬ ಒಳ್ಳೆಯ ಒಂದು ಮಾಯಶ್ಚರೈಸರ್ ಜೆಲ್ ಅಂತ ಹೇಳ್ತೀನಿ. ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್. ನೀವು ಬೇಕಾದರೆ ಇದನ್ನು ಒಂದು ಸಲ ತೊಗೊಂಡು ಯೂಸ್ ಮಾಡಿ ನೋಡಿ. ಆಯಿಲ್ ಸ್ಕಿನ್ನರು, ಪಿಂಪಲ್ ಸ್ಕಿನ್ ಇರೋರಿಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮಗೆ ಮಾಯಶ್ಚರೈಸರ್ ಬಗ್ಗೆ ಇದ್ದಿದ್ದು ಕೆಲವೊಂದು ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮಾಯಶ್ಚರೈಸರು ನಮ್ಮ ಒಂದು ಸ್ಕಿನ್ಗೆ
ತುಂಬ ಇಂಪಾರ್ಟೆಂಟು. ನಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸ್ ಮಾಡೋದು ನಾವು ತುಂಬ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಆದ್ದರಿಂದ ನಿಮ್ಮ ಸ್ಕಿನ್ ಏನು ಮಾಡಿ ನೀವು ಮೇಕಪ್ ಏನು ಮಾಯ್ಶ್ಚರೈಸ್ ಏನು ಮಾಡ್ದೇ ನೀವು ಮೇಕಪ್ ಮಾಡಿಕೊಂಡು ಸ್ಕಿನ್ ಹಾಳಾಯಿತು ಆಮೇಲೆ ಕೊರಗೋದಕ್ಕಿಂತ ಫಸ್ಟ್ ನೀವು ಸ್ಕಿನ್ನ ಇವಾಗಿಂದನೇ ಪ್ರೊಟೆಕ್ಟ್ ಮಾಡಿ ಮಾಯ್ಶ್ಚರೈಸರ್ನ ಫಸ್ಟ್ ಯೂಸ್ ಮಾಡಿ, ನೆಕ್ಸ್ಟು ನಿಮ್ಗೊಂದು ಏನೋ ಒಂದು ಕ್ರೀಮ್ ಆಗಿರ್ಬೋದು ಅಥವಾ ಮೇಕಪ್ ನಿಮ್ದು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರೋ ಅದನ್ನೆಲ್ಲ ಯೂಸ್ ಮಾಡಿ ಮಾಯ್ಶ್ಚರೈಸರ್ನ ನೀವು ಫಸ್ಟ್ ಯೂಸ್ ಮಾಡೋದನ್ನ ಮರಿಬೇಡಿ. ಇವತ್ತು ನಿಮ್ಗಿದ್ದಂಥ ಎಲ್ಲ ಒಂದು ಮಾಯ್ಶ್ಚರೈಸರ್ ಬಗ್ಗೆ ಡೌಟ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ, ಆದಷ್ಟು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಅನ್ಕೋತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.